ಇದು ಬಿಳಿ ಪಂಚೆ ಚುಕ್ಕಿಗಳ ಶರ್ಟು ಕುಂಕುಮ ಬೇರೆ ಇಕ್ಬಿಟ್ಟಿದ್ದೆ. ಏಯ್ ನಾನು ನೋಡಿದ್ ನಿನ್ಕೇನು ಒಟ್ಟೂರ್ಯಾ? ಅಯ್ಯೋ ನಿನ್ ನೋಡಿದ್ರೆ ನಾನು ಯಾಕೆ ಒಟ್ಟಿರ್ಬೇಕು ಹೇಳ? 100 ಎಕರೆ ಜಮೀನ್ದಾರ್ನು ಕೈಕೊಂದಾಳು ಕಾಲ್ಕೊಂದಾಳು ಇಕ್ಕಿದ್ದೆ, ನನ್ನನ್ನ ರಾಣಿ ಮೆರೆಸ್ದಂಗೆ ಮೆರೆಸ್ತಾ ಇದ್ದೆ. ನೀನ್ ನೋಡಿದ್ರೆ ನಾನು ಒಟ್ಟಿರ್ ಬೀಳಕತ್ತದ? ಈಗ ಈ ಸಣ್ಣ ಮಾತುಗಳಾಡಿದ್ರೇನೆ ನಂಗೆ ಕಾಪ್ ಬರೋದು ನಮ್ಮ ಅಮ್ಮನಾಣೆ. ನಿನ್ನಂತ ದೊಡ್ಡ ಮನುಷ್ಯನ ಸಣ್ಣ ಮಾತುಗಳಾಡಕತ್ತದ? 5 ಲಕ್ಷ ರೂಪಾಯಿ ಸಾಲ್ ಮಾಡಿ ಪಂಚಾಯತಿ ಮೆಂಬರ್ ಆಗಿದ್ದೆ. ಮೆಂಬರ್ ಎಂಡ್ರೆ ನಾನು ಹೆಂಗಿರ್ಬೇಕು ಹೇಳ? ಎಲ್ಲ ನನ್ನ ಕರ್ಮ. ಪಕ್ಕದ ಮನೆ ಕಳ್ಳೂರಿದ್ರೆ ನಮ್ಮ ಮನ್ಯಾಗ ಕಲ್ಲುಗಳೂರಿಬೇಕಾಗದಿ. ಏಯ್ ಯಾವಾಗ ಹೊಸ ನೀರು ಕಪ್ಪಲಕ್ಕೆ ನೋಡ್ಕೊಂಡು ಹೊಡ್ಕೊಂತೀಯ? ಹೋಗ್ಲಿ ಒಂದು 100 ರೂಪಾಯಿ ಕಾಸುಗಳಿದ್ದೆ ಕೊಡು. ಕಾಸುಗಳು ಎಲ್ಲಿಂಕ ಉದುರ್ತಾವ ಕಾಸುಗಳು? ಹೋಗೋವಾಗ ಕರೆಕ್ಟಾಗಿ ಕಾಸುಗಳು ಕೇಳ್ಬಿಟ್ರೆ ಕೊಟ್ಬಿಡ್ತಾಳ ಅಂತ. ನಿನ್ನ ಹತ್ರ ಕೇಳಿದೆ, ಪಕ್ಕದ ಮನೆ ಅಮ್ಮನ ಹತ್ರ ಕೇಳಿದೆ. ಹೋಗು. ಏನೇ ಆಗಲಿ ಮಂಜಣ್ಣ 3 ದಿನದಿಂದ ಜ್ವರ, ಹಾಸ್ಪಿಟ್ಲಿಗೆ ಹೋಗ್ಬೇಕಣ್ಣ. ಅಯ್ಯ ನನ್ನ ತಾಯಿ, ನನ್ನ ಹತ್ರ ಇಲ್ಲಿ ಕಾಸು. ಬೆಳಿಗ್ಗೆ ನಮ್ಮ ಮಿಂಗ್ಸತ್ತೆ ಕಾಡಿ ಬೇಡಿ ಒಂದು 100 ರೂಪಾಯಿ ಇಸ್ಕೊಂಬನ್ನಿ. ತಕ್ಕ ಎಲ್ಲೇನೋಗ್ಲಿ 100 ವರ್ಷ ಚೆನ್ನಾಗಿರೋಣ. ಹಾಸ್ಪಿಟ್ಲಾಗ ಚೆನ್ನಾಗಿ ತೋರಿಸ್ಕ್ಯ. ನನ್ನ ಕರೆದಲ್ಲೇ ಚೆನ್ನಾಗಿ ಕೈಯಾಗಿದ್ದು 100 ರೂಪಾಯಿ ಕೊಟ್ಟನೆ. ಪಾಪ 100 ರೂಪಾಯಿಗೆ ಏನು ಹಾಸ್ಪಿಟ್ಲಾಗ ತೋರಿಸ್ಕೊಂತಾಳ ಹೋಗಿ. ಯಾರಾಗ್ಬಿಟ್ಟು ನಂಗೆ ಕೈಲಾಗಿದ್ದು ಮಾಡಿದ್ದು ನಾನೇನು ಮಾಡೋಕ್ಕಾಗ್ತದೆ? ಮಂಜಣ್ಣ ಯಾಕಪ್ಪ ಬಾ ತೋರಿಸ್ತೀನಿ. ಏನು ತೋರ್ಸೋದು ನೀನು? ನೋಡಿದ್ಯಾ? ಏನೋ ಕಣ್ಣು ಬಿಟ್ಟು ನೋಡಲ್ಲೇ. ಏನು ಕಣ್ಣಿಗೆ ಬಿಟ್ಟು ನೋಡೋದು? ನೋಡಿದ್ಯಾ ಚರಂಡಿ ನಂಗೆ ಎಷ್ಟದೆ ಅಂತ? ನೋಡಿದ್ನೆ. ಏನೋ ಬಾ ಹೇಳ್ತೀನಿ. ಏನೋ ಹೇಳೋದು ನೀನು? ಈ ಚರಂಡಿನಾಗ ಊರಾಗಿರೋ ಪೇಪರ್ ಎಲ್ಲ, ಪ್ಲಾಸ್ಟಿಕ್ ಕವರ್ಸು, ಕಸ ಕಡ್ಡಿ ಮಣ್ಣು ಮಶ್ ಎಲ್ಲ ತುಂಬ್ಕೊಂಡು ಮುಚ್ಕೊಂಡು ಹೋಗೋದು. ಈಗ ನಾನು ಏನು ಮಾಡು ಅಂತೀಯ? ಏನು ಮಾಡ್ತೀಯಾ? ಒಳಗೆ ಹೋಗಿ ಶನ್ ಕೆತ್ಕೊಂಬಂದು ಎತ್ತಾಕೋ. ನಾನು ಹ್ಞೂ ಯಾಕೆ ಬಂದ್ಬಿಡು, ನಾನು ಯಾಕೆ ಮಾಡಲೆ? ನಿನ್ಗೆ ಓಟ್ ಹಾಕಿ ಗೆಲ್ಸಿ ಮೆಂಬರ್ ಮಾಡಿಲ್ಲ. ಹತ್ತೇರಿಕೆಲ್ಲಿ ನೀನು ಹಾಕಿರೋ ಒಂದು ಓಟ್ಕ ಎಷ್ಟು ಸಾರಿ ಹೆಣ್ಣು ಕೊಡ್ತಿದ್ದೀನಿ? ಅದು ಸಾಲದು ಅಂತ ಹೇಳ್ಬಿಟ್ಟು ಅಣ್ಣ ನಿಮ್ಮ ಆಪೋಸಿಟ್ ನಿಂತಿರೋರು 4 ಸಾವಿರ ಕೊಡ್ತಾವ್ರೆ, ನೀನು 5 ಸಾವಿರ ಕೊಟ್ರೆ ಅಣ್ಣ ಗೆಲ್ಲೋದು ಅಂತ ಹೇಳ್ಬಿಟ್ಟು 10 ಸಾವಿರ ಹೊಡ್ಕೊಂಬಂದಲ್ಲ. ಎಲ್ಲ ನಾಳಾಗೋಗ್ಲಿ ಪಾಪ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ತದೆ ಅಂತ ಕೊಟ್ರೆ ಓಟ್ ನಾರಾಜಿಕ್ಬಿಟ್ಟು ಮಾರ್ಕೊಂಬಿಟ್ಟು ಇವತ್ತು ನನಗೆ ಕೆಲಸ ಹೇಳಕ್ ಬಂದಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಕಷ್ಟ ಬೀಳೋ ವಂಶದವರೆಲ್ಲ ನಾವು ಆವತ್ತಿನಿಂದ ಇವತ್ತುವರೆಗೂ ಸುಖವಾಗಿ ನೆಮ್ಮದಿಯಾಗಿ ಬದುಕು ಬಂದಿರೋ ವಂಶ ನಾವು. ಏನ್ ನನ್ನ ಮಗನಿಂದ ರಾಜವಂಶ ಅಲ್ಲ? ನಾನು ಯಾರು ಗೊತ್ತಾ? ಯಾರೋ ಚಂದ್ರಮಲ್ಲಿ ದಾಸಪ್ಪನ ಮಗ, ಬಂಡಾರಪ್ಪನ ಮಗ, ಭೋಜರಾಜಪ್ಪ. ನಾನು ರಾಜವಂಶದವರು ಮನೆ ಮುಂದೆ ಹಿಂಗಿಕೊಂಡಿರ್ತಾರ. ಹೋಗ್ಲಿ ನಡುಮನೆ ಕುತ್ಕೊಂಡು ಅದನ್ನೇ ಮಾಡ್ಬಿಡು. ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ನಾಗ ಕಷ್ಟಪಟ್ಟಿರೋ ವಂಶದಾಗ ಹುಡ್ದನಲ್ಲ ನಾನು. ಅಪ್ಪಯ್ಯ ಏನಕ್ಕೂ ಕಷ್ಟ ಬೀಳಲ್ಲ ನೀನ? ಎಷ್ಟು ಜನ ಮಕ್ಕಳು ನಿನ್ಕ? 2. ಹೋಗ್ಲಿ ಅವ್ರಕನ ಕಷ್ಟ ಬಿದ್ದು ಸಾಕು. ಏಯ್ ನಾಳೆ ನನ್ನ ಮದುವೆಗೆ ಬರೋಕ್ಕಾಗಲ್ಲ, ನೀನು ಒಬ್ಳೆ ಹೊಡ್ಬಾ, ನಂಗೆ ಬೇರೆ ಕೆಲ್ಸಗಳವೆ. ಏನಪ್ಪ ಅಂತ ರಾಜಕಾರಿಗಳು ನಮ್ಮ ಕಡೆಯವ್ರದ್ದು ಏನನ್ನ ಫಂಕ್ಷನ್ಗಳಿದ್ದಾಗೆ ನಿನ್ ಕೆಲ್ಸಗಳು ಹುಡ್ಕೊಂಡ್ಬಿಡ್ತಾವಲ್ಲ. ಏಯ್ ಯಾವ್ದಕ್ ಬಿಟ್ಟಿದ್ದೀನಿ ಹೇಳೋ? ಎಲ್ಲ ಫಂಕ್ಷನ್ಗಳಿಗೂ ಬಂದಿದ್ದೀನಿ. ಏನು ಮಗುಕ್ ನೀರಟ್ಟ ಶಾಸ್ತ್ರಕ್ಕ, ಹೆಣ್ಮಗು ಗುಡ್ಸಲ್ಕಾಕ ಶಾಸ್ತ್ರಕ್ಕ, ಎಲ್ಲದಕ್ಕೂ ನೀನ್ ಹಿಂದೆ ಬಂದ್ಕೊಂಡಿದ್ರೆ ದುಡಿಯೋ ಗಂಡ್ಸಾಗೆ ನಿನ್ ಹಿಂದೆ ಕೊಂಗಿಡ್ಕೊಂಡು ಓಡಾಡಕ್ ಆಗಲ್ಲ. ನೀನ್ ದುಡ್ಡು ಸಂಪಾದನೆ ಮಾಡಿರೋ ಸಾಧ್ವಿಲ್ಲ ಹೇಳಪ್ಪ. ನೆಟ್ಗ ಹಬ್ಬಗಳ್ಕೊಂದ್ ಸೀರ್ಪಲ್ ತಂದ್ಕೊಳಕ್ ಗತಿ ಇರಲ್ಲ. ಏಯ್ ಏನಕ್ಕೆ ಸಣ್ಣ ಮಾತುಗಳಾಡ್ತೀಯ? ನಾನೇನ್ ತಂದೆ ಕೊಟ್ಟಿಲ್ಲ ನಿಂಕ? ನಿನ್ನ ಹತ್ರ ಸೀರೆಗಳೆಲ್ಲ ಮಾರ್ಬಿಟ್ರೆ 700ಕ್ಕೆ ಒಂದೇ ಸರಿ ಊಟಕ್ಕೆ ಹಾಕ್ಬೋದು. ಏನ್ ಲಕ್ಷಗಳು ಕೊಟ್ಬಿಟ್ಟಿದ್ಯಲ್ಲ ಸೀರೆಗಳು ತಕೊಳಕ? ಲಕ್ಷಗಳೋ ಸಾವಿರಗಳೋ ಕೊಟ್ಟಿದ್ನ್ಯಾ? ನೀನ್ ಕೊಡ್ಸಿರೋ ಸೀರೆಗಳು ನಮ್ ಕಡೆ ಅವ್ರು ಮೂಸ್ ಕೂಡ ನೋಡಲ್ಲ. ಓಹೋ ಏನ್ ನಿಮ್ಮ ಅಪ್ಪನು ಕೋಟ್ಯಾಧೀಶ್ವರನು? ಹೌದು, ನಮ್ಮ ಅಪ್ಪನ ಕೋಟ್ಯಾಧೀಶ್ವರನೇ. ಏ ಅಪ್ಪಯ್ಯ ಏನ ನಿಮಗೆ ಬಂದಿರೋದು? ಏನ್ ಹಂಗೆ ಕಿತ್ಲಾಡ್ತಾ ಇದ್ರಿ? ಬೀದಾಗ ಹೋಗೋರೆಲ್ಲ ನೋಡ್ತಾವ್ರ? ನೋಡೋಣ ಇವಳ ಇವ್ರ ತವ್ರ ಮನೆ ಫಂಕ್ಷನ್ಗಳು ಇವಳು ದೊಡ್ಡವ. ಇವ್ರ ಮನೆ ಫಂಕ್ಷನ್ಗಳಕ್ಕ 3,000 ಏನೋ 2,000 ಏನೋ ಮುಗಿಗ್ಲಾಕ್ಬೇಕು. ಅದೇ ನಮ್ಮ ಕಡೆ ಫಂಕ್ಷನ್ಗಳಕ್ಕ 100 ರೂಪಾಯಿ 200 ರೂಪಾಯಿ ಸಾಕು ಅಂತಾಳ. ಬೇಡ ಬೇಡ ಇವಳು ಸವಸ ನಮ್ಕ, ಹೋಗ್ಲಿ ಬಿಡು ಅವ್ರ ಮನೆಕ. ಹಿಂಗೆ ಸಣ್ಣ ಪುಟ್ಟ ಕಿತ್ಲಾಡ್ತಾ ಇದ್ರೆ ಯಾವನ ಬಾಳಕತೈತಿ ಇವಳ ಹತ್ರ? ಹೋಗ್ತೀನಿ ಬಿಡೋಣ ನಮ್ ತವ್ರ ಮನೆಕ. ಯಾವಳು ಬಾಳ್ತಾಳಣ್ಣ ಇವನ ಹತ್ರ? ಒಳ್ಳೆ ಹಳೆ ಕಾಲದ ಮನುಷ್ಯನಾರ್ದಂಗ್ ಆಡ್ತಾ ಇರ್ತಾನೆ ಯಾವಾಗೂ. ಹೋಗ್ತೀನಿ ಬಿಡೋಣ ನಾನು. ಏ ಅಮ್ಮಯ್ಯ
ನಿಂಗೆ ಬುದ್ಧಿ ಅದ್ಯಾ? ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಡ್ತಾರ? ಮದುವೆ ಅನ್ನೋದು 2 ಸಂಬಂಧಗಳಿಂದ ಮಾತ್ರ ಆಗಲ್ಲ, ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಆಗೋದು. ಕೇಳ್ಕ. ಆಹಾ, ನಿಮ್ಮಂತ ಹೆಂಗಸ್ರು ನೋಡ, ದೂರದಾಗ ಒಂದು ಬೆಟ್ಟದೆ, ಅಲ್ಲೊಂದು ಬಾವಿದೆ, ಅಲ್ಲಿ ಸಿಹಿ ನೀರು ಸಿಗ್ತದೆ ಅಂತ ಬಿಂದಿಗೆಗಳು ಎತ್ಕೊಂಡೋಗಿ ಬಿಂದಿಗೆಗಳು ಬಾರ್ಲಾಕ್ಯಬಿಟ್ಟವ್ರೆ. ಹಂಗೆ ಬದುಕು ಬಾರ್ಲಾಕ್ಯಬೇಡ. ಬದುಕು ಬಾರ್ಲಾಕ್ಯಬಿಟ್ರೆ ತಿರ್ಗಿ ಸರ್ ಮಾಡಕ್ ನಿನ್ ಕೈಯಾಗ ಆಗಲ್ಲ. ಏಯ್ ಅಪ್ಪಯ್ಯ ಮನೋ, ನಿನ್ಕೇನ ಬುದ್ಧಿ ಅದೇನಾ? ಈ ಕಾಲದಾಗ ಹೆಣ್ಣುಗಳು ಸಿಕ್ಕೋದೆ ಕಷ್ಟ. ಬಂಗಾರ ಅಂತ ಹೆಣ್ಮಗು ಸಿಕ್ಕಿದೆ, ಅದನ್ನ ಜೋಪಾನ ಕಾಪಾಡ್ಕೊಳ್ಳೋದಲ್ಲ. ಏ ಅಪ್ಪಯ್ಯ, ನಮ್ಮೂರಾಗೆ 40 ವರ್ಷ ಆಗಿರೋರು 40 ಜನ ಹುಡುಗರು ಸಿಗ್ತಾರೆ. ಪಾಪ ಅವರು ಬದುಕು ಜಟ್ಕಾ ಬಂಡಿ ಅಂತ ಜೀವನ ಮಾಡ್ಕೊಂಡು ಹೋಗ್ತಾವ್ರೆ. ನೀನ್ ನೋಡೋ, ಓಹೋ, ಏನ್ ಸಣ್ಣ ಪುಟ್ಟದಕ್ಕೆಲ್ಲ ಇಂಡ್ರ ಮೇಲೆ ಜಗಳ ಮಾಡ್ತೀಯಾ? ಅಪ್ಪಯ್ಯ ಅಂದಂಗೆ ಎಷ್ಟು ಜನ ಮಕ್ಳು? ಇನ್ನೂ ಇಲ್ಲ ಅಣ್ಣ. ಇನ್ನೂ ಇಲ್ಲ. ನೀವಿಬ್ರು ಬೀದಾಗ ಕಿತ್ತಾಡೋ ಟೈಮು ಬಾಕ್ಲಾಕೊಂಡು ಮನೆ ಕಿತ್ತಾಡಿದ್ರೆ ಮನೆ ತುಂಬ ಮಕ್ಕಳಾಗೊಬ್ರವ. ಏನು ಬೆಳಗ್ಗೆಯಿಂದ ಓದ್ಕೊಂಡೆ ಇದೆಯಾ? ಅವ್ರು ಬರ್ತಾರ, ಹೋಗಿ ರೆಡಿ ಆಗೋ. ಏನಮ್ಮ ನಿಮ್ಮ ಯಜಮಾನ್ ಅವ್ನ ಮನ್ಯಾಗ? ಇಲ್ಲಣ್ಣ, ಮೇವ್ ತರಕ್ ಹೋಗ್ಯವನೆ. ಏನೋ ಒಂದು ವಿಷಯ ಗೊತ್ತಾಯ್ತು, ನಿಜಾನಾ? ಏನಣ್ಣ? ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಮಾಡಿದ್ರೆ ಹೌದಾ? ಹೂನಣ್ಣ, ಒಳ್ಳೆ ಸಂಬಂಧ. ಹುಡುಗರ ಮನೆಯವರು ಬಲೇ ಜೋರಾಗವ್ರೆ. ಏನೋ ಋಣಾನು ಬಂದ, ಮದುವೆ ಡೇಟು ಫಿಕ್ಸ್ ಮಾಡ್ಬಿಟ್ಟಿದೀವಿ. ಹೌದಾ? ಇನ್ನ ತೊಟ್ಲಾಗಿದ್ದಾಗ ಮಾಡ್ಬಿಡ್ಬೇಕಾಗಿತ್ತು. ತೊಟ್ಲಾಗಿದ್ದಾಗೋ ತೊಡ್ಮೆಯಾಗಿದ್ದಾಗೋ ನಿಂಗೆ ಯಾಕಣ್ಣ? ನಮ್ಮಂತವ್ರ ಮನೆ ಅಂತ ಸಾವುಕಾರ ಮನೆ ಸಂಬಂಧ ಸಿಕ್ಕದು ನಮ್ಮ ಅದೃಷ್ಟ. ಅದೃಷ್ಟ? ಅದೃಷ್ಟ ಅಲ್ಲದು, ದುರಾದೃಷ್ಟ. ನಿಂಕೇನ ತಲೆ ಕೆಟ್ಟದೇನಮ್ಮ? SLCನಾಗ ಮಗು ಒಳ್ಳೆ ಮಾರ್ಕ್ಸ್ ತೆಗ್ದವಳೆ, ಯಾವ್ದಾರ ಕಾಲೇಜ್ ಸೇರಿಸ್ಬಿಟ್ಟು ಓದ್ಸೋದ್ ಬಿಟ್ಬಿಟ್ಟು ಮದುವೆ ಮಾಡಕ್ ಹೋಗ್ಬಿಟ್ಟಿದ್ಯಾ? ಓದಿಸ್ಬಿಟ್ಟು ಏನ್ ದೊಡ್ಡ ಇಸಿ ಆಗ್ಬಿಡ್ತಾಳ? ಎಷ್ಟೇ ಓದಿದ್ರು ಮುಸ್ರಿಗಳು ತಿಕ್ಕದ್ ತಪ್ಪಲ್ಲ. ಮುಸ್ರೆ ಕಸ್ರೆ ಅನ್ಕೊಂಡು ಅವ್ರ ಹೆಸರು ನಮ್ಮ ಮಣ್ಣಾಗ ಮುಚ್ಚಾಕ್ತಾ ಇದ್ದೀರಾ. ನಿಮ್ ಹೆಸರು ಉಳ್ಸಕ್ಕ ನೀವೇ ಬಿಡ್ತಾ ಇಲ್ಲ. ನಿನ್ ಕಥೆಗಳನ್ನೆಲ್ಲ ನಂತಾಗ ಹೇಳ್ಬೇಡ. ನನ್ನ ಮಗಳು ನನ್ನಿಷ್ಟ. ಸಣ್ಣ ಹುಡುಗಿಗೆ ಮದುವೆ ಮಾಡ್ತಾ ಇರೋದು ಕಾನೂನು ಅಪರಾಧ. ನೀವೆಲ್ಲಾರು ಅರೆಸ್ಟ್ ಆಗ್ಬಿಡ್ತೀರಿ, ಹುಷಾರು. ಅರೆಸ್ಟ್ ಮಾಡಿಸ್ತೀಯಾ? ನೀನ್ ಕಾನೂನು ತಗೊಂಡೋಗಿ ಕಳ್ಳೆಕಾಯಿಗಳು ನಮ್ಮ ಹತ್ರ ನಡೆಯಲ್ಲ. ಏ ರಮೇಶ, ಮುನ್ಸಾಮಿ, ಆನಂದ, ನಾಗರಾಜಣ್ಣ, ನೋಡಪ್ಪಯ್ಯ, ನೋಡ್ ನಾಗರಾಜಣ್ಣ, ನನ್ನ ಮಗಳು ಮದುವೆ ಮಾಡಕ ಈ ಅಪ್ಪನ ಪರ್ಮಿಷನ್ ತಗೋಬೇಕಂತೆ. ಆಯಮ್ಮನ ಮಗಳು ಆಯಮ್ಮನ ಇಷ್ಟ. ಆಯಮ್ಮನ 10 ವರ್ಷಕ್ಕೆ ಮಾಡ್ಕೊಳ್ಳಿ, 20 ವರ್ಷಕ್ಕಾದ್ರೂ ಮಾಡ್ಕೊಳ್ಳಿ. ನಿನ್ನ ಮಗಳಿಗೆ ಬೇಕಾದ್ರೆ 40 ವರ್ಷಕ್ಕೆ ಮಾಡು. ಮಂಜಣ್ಣ, ಇಂಥದಕ್ಕೆಲ್ಲ ಏನು ಬರೋದಿನ ಮನ ಬರೋದು ಕಲ್ಕಣಕ. ಆಯಮ್ಮನ ಮಗಳು, ಆಯಮ್ಮನ ಇಷ್ಟ, ಆಯಮ್ಮನ ಏನೋ ಮಾಡ್ಕೊಳ್ಳಿ. ನಿನ್ ಪಾಟಿ ನೀನು ಹೋಗ. ಸುಮ್ಮನಿದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನೋಡ, ಇವತ್ತೇ ವಿಜಿಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಎತ್ತಿ ಒಳಕ್ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರು ಬದ್ಲಿಕ್ಕ. ಅಪ್ಪ ಸೊಮೆ, ಸಾಕ್ ನಿಲ್ಸು. ನಮ್ಮನೆಗೆ 336 ತೂತುಗಳು ತೆಕ್ಕೊಂಡ್ ಬಿದ್ದದಲ್ಲಿ ಊರವ್ರ ತೂತುಗಳು ಮುಚ್ಚಕ್ ಬಂದ್ಬಿಟ್ಟವ್ ನೀನು. ನಡಿ ಸಾಕ್ ಮನ್ಕೆ. ಏ ಅಪ್ಪಯ್ಯ, ಆಮೇಲಿಂದ ಬಂದು ನಿಮ್ನೆಲ್ಲ ಒಂದ್ಸಾರಿ ವಿಚಾರಿಸ್ಕೊಂತೀನಿ. ಲೇ ನಂಬರ್ ಮುಂಜಾನೆ ನಮ್ಮೂರ್ ನಾಗಮ್ಮನ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟವನಂತಲೇ. ನೋಡಮ್ಮ, ಕಾಸು ಕೊಡ್ತೀನಿ. ನೋಡಮ್ಮಯ್ಯ, ಯಾರೇನು ಮಾಡ್ತಾರೆ ನೋಡೋಣ. ಓಹೋ ಬರ್ರಿಯಪ್ಪ, ನೋಡ್ ಬರ್ರಿಯಪ್ಪ, ಊರ್ ದೊಡ್ಡ ಮನುಷ್ಯನ್ ಮಾಡ್ರೆ ಕೆಲಸ ಘನಕಾರ್ಯ. ಕರ್ಕೊಂಬರ್ರಿ, ಹೂವಾರ ತಗೊಂಬರ್ರಿ. ಏ ಎಂತ ಕೆಲಸ ಮಾಡ್ಯಾನ ನೋಡ್ರಪ್ಪ, ನೋಡ್ರಿ. ಮುಂಜಾನ ಬಿಳಿ ಬಟ್ಟೆಗಳು ಹಾಕೊಂಡ್ಬಿಟ್ರೆ ಸಾಲದು, ಮನ್ಸು ಬೆಳ್ಳಗಿರ್ಬೇಕು. ಊರ್ಗೆಲ್ಲ ನೀಟ್ ಮಾತು ಹೇಳೋಣ, ಇಂಥ ನಮ್ಮಕಾರ ಕೆಲಸ ಮಾಡೋದು. ಏ ಅಪ್ಪಯ್ಯ, ನಾನು ಹೇಳೋದು ಸ್ವಲ್ಪ ಕೇಳ್ರಿ. ಬಿಡಮ್ಮ, ನಾನು ಹೇಳೋದನ್ನ ಕೇಳೋ. ನಾವಷ್ಟ ಸುಮ್ಮನಿರು. ಸುಮ್ನಿರ್ಬೇಕು? ಎಲ್ಲಿವರೆಗೂ ಸುಮ್ನಿದ್ಬಿಡ್ಲಪ್ಪ ದೊಡ್ಡ ಮನುಷ್ಯ? ನಾಮಕರಣ ಆಗೋವರೆಗೂ ಸುಮ್ನಿದ್ಬಿಡ್ಲ? ನೀನು ಹೋಗ್ಯತಾಗ ನನ್ ಕೆರ ಹಾಕ. ಮನ್ಸಾರ ಹೆಂಗ್ ಬರ್ತಪ್ಪ ನಿನ್ಗ? ಅಂತ ಇದ್ದೆ ಬುದ್ಧಿ ಇಲ್ದಿರ ಹೆಣ್ಮಗಳು ಕರ್ಕೊಂಡು ಓಡಾಗಕ್ಕ. ಇವಾಗ ಗೊತ್ತಾಯ್ತಾ ಸಣ್ಣ ಹುಡುಗಿ ಅಂತ? ಅದೇ ಸಣ್ಣ ಹುಡುಗಿಗೆ ಮದುವೆ ಫಿಕ್ಸ್ ಮಾಡ್ಬಿಟ್ಟಿದ್ಯಾ? ಹೂನಯ್ಯ, ಮಾಡ್ತೀನಿ. ನನ್ನ ಮಗಳು ನನ್ನಿಷ್ಟ. ಸಣ್ಣ ವಯಸ್ಕಾರ ಮಾಡ್ತೀನಿ, ಇಲ್ಲ ಯಾವಾಗಾರ ಮಾಡ್ಕೊಂತೀನಿ. ಅದು ಇಲ್ವಾ, ದಾರಿಗೆ ಹೋಗ ದಾಸ ಹೇಳ್ಕೊಡ್ತೀನಿ. ನೀನ್ ಯಾವನಯ್ಯ ಕೇಳಕ? ನೀನೇನ್ ನನ್ ಗಣ್ಣ? ಬಾಯಿ ಮುಚ್ಚಮ್ಮ ಸಾಕು. ಏನ್ ಬಾಯಿ ಅದೇ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ಯಾ? ಹೂನಪ್ಪ, ಬಡವ್ರ ಬಾಯಿ ಇರೋದೇ ಹಂಗೆ. ನಿಮ್ಮಂಗೆ ಹೊಟ್ಟೆ ಹಾಕೊಂಡ್ ಇಕ್ಕೊಂಡು ಬಾಯಾಗೊಂದ್ ಮಾತಾಡಲ್ಲ. ಮಾಡೋದೆಲ್ಲ ಅನಾಚಾರ, ಮನ ಮುಂದ್ ಬೃಂದಾವನ ಅಂತ ಬದುಕೋರ್ ನೀವು, ನಾವಲ್ಲ. ಎಷ್ಟು ಮಾತಾಡ್ತೀಯ ಬಿಡಕ? ಸಣ್ಣ ಮಗುಕ್ ಮೋಸ ಮಾಡ್ಯವನಂತೇಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ರ ಎತ್ತು ಒಳಕ್ಕೆ ಹಾಕ್ತಾರ ಅದನ್ನ. ಆಹಾ ಅಪ್ಪಯ್ಯ, ಸರಿಯಾಗಿ ಹೇಳ್ದ. ಸಣ್ಣ ಹುಡುಗಿನ ಮದುವೆ ಮಾಡಿದ್ರೆ ನೀನು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ. ಅದೇ ಕಾನೂನು ಹೇಳೋದು.
ಜೀವನ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದ ವಯಸ್ಸಾಗ ಮದುವೆ ಮಾಡಿ ಅವ್ರ ಬದುಕು ಮೇಲೆ ಬಂಡೆ ಎಳ್ದು ಅವ್ರನ್ನ ಕತ್ಲ ಕೂರಿಸ್ಬಿಟ್ಟು ನಮ್ಮ ಮಕ್ಕಳು ಬೆಳಿಲಿ ನಮ್ಮ ಮಕ್ಕಳು ಬೆಳಕು ಬರೀಲಿ ಅಂತಂದ್ರೆ ಎಲ್ಲಿ ಬರ್ತಾರ? ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರ, 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಮಗುನ ಕಾಲೇಜ್ ಸೇರ್ಸಿದ್ದೀನಿ. ಈ ಮಗುಕ್ ಓದಕ್ಕೆ ಏನಾನ ತೊಂದ್ರೆ ಮಾಡೋದೋ ಏನಾನ ಮಾಡಿದ್ರೆ ಒಬ್ಬೊಬ್ಬನ್ನು ಎತ್ತಿ ಒಳಕ್ ಹಾಕ್ಸ್ಬಿಡ್ತೀನಿ, ಹುಷಾರ್. ಯಜಮಾನ ಅಲ್ಲೇ ನಿಂತ್ಕ, ಎತ್ಕೋತೈತೆ ಮನೆಯಾಗಿರೋ ಬರೋ ಒಡವೆಗಳನ್ನೆಲ್ಲ ಎತ್ಕೊಂಡೋಗಿ ಮಾರ ಹಾಕ್ಬಿಟ್ಟು ಊರು ಉದ್ಧಾರ ಮಾಡಕ್ ಹೋಗ್ತಾ ಇದ್ದೆ ನೀನು. ಇವತ್ತು ಮನಿಕ್ ಬಾನಿಕ ಐತೆ. ಅಯ್ಯ ನಿನ್ನ ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ನಮ್ಮ ವಿಡಿಯೋಗಳ್ಗೆ ಶಾನ ಸಪೋರ್ಟ್ ಮಾಡ್ತಾ ಇದ್ರಾ, ಎಲ್ಲೆಲ್ಲಿ ನಿಂಕನೋ ಫೋನ್ಗಳು ಕೂಡ ಮಾಡ್ತೀರಾ, ನಮಗೆ ಭಲೆ ಖುಷಿ ಆಗ್ತದಪ್ಪ. ಹಂಗೆ ನಮ್ಮ ವಿಡಿಯೋಗಳು ನೋಡ್ಬಿಟ್ಟು ಮೆಸೇಜ್ಗಳು ಹಾಕ್ತಿರಲ್ಲ, ಆ ಮೆಸೇಜ್ಗಳು ಓದ್ತಾ ಇದ್ರೆ ಇನ್ನೊಂದಷ್ಟು ಮೆಸೇಜ್ಗಳು ಓದೋಣ ಅನಿಸ್ತದ. ಹಿಂಗೆ ನೀವು ನಮ್ಮ ವಿಡಿಯೋಗಳ್ಗೆ ಸಪೋರ್ಟ್ ಮಾಡ್ರೆ ನಾವು ಇನ್ನಷ್ಟು ವಿಡಿಯೋಗಳು ಮಾಡಕ್ಕೆ ನೀವು ಎನ್ಕರೇಜ್ ಕೊಡಬೇಕು. ಏನಂತೀಯಪ್ಪ ನೀನು? ನಮ್ಮ ವಿಡಿಯೋಗಳು ಯೂಟ್ಯೂಬಾಗ ಇನ್ಸ್ಟಾಗ್ರಾಮಾಗ ಎಲ್ಲ ಬರ್ತಿರ್ತಾವ. ನೀವು ಕಾಮೆಂಟ್ ಮಾಡ್ರೆ, ಶೇರ್ ಮಾಡ್ರೆ, ಸಬ್ಸ್ಕ್ರೈಬ್ ಮಾಡ್ರೆ, ಹಂಗೆ ಅದೇನೋ like ಮಾಡ್ರೆ. ಗಂಟೆ ಅಂತ ಹೊಡೆದು ಬಿಡ್ರಪ್ಪ. ಲೈಕ್ ಒತ್ರೆ. ಮೇಡಮ್ ಅಂದ್ರೆ ನಿಮ್ಮ ಅಮ್ಮನಿದ್ದಂಗೆಲ್ಲ ಎಳ್ಳೆ ತಾಯಿ. ಮುಕ್ಕ ಕಲ್ಗ್ ಮುಕ್ಕ ತಪ್ಪಾಯ್ತು ಕೇಳ್ಕಳ. ಅಯ್ಯೋ ಬೇಡ ಬಿಡಿ, ಪರವಾಗಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಅವ್ರಿಗೆ ಸಪೋರ್ಟಿಂಗ್ ಮಾಡಿದ್ರೆ ಸಾಕು. ನೀವು ಪೂರಾ ಸಪೋರ್ಟ್ ಮೇಡಮ್ನವ್ರ. ನನ್ನ ಮಗನ ಕೈ ಕಾಲಿಗೆ ಮುರಿದಾಕ್ಬಿಟ್ರೆ ನಾನೇನು ಕೇಳಲ್ಲ, ಏನಾರು ಕೇಳಿದ್ರೆ ನಿಮ್ಮ ಕಾಲಾಗ ಕೆರೆ ತಗೊಂಡು ಹಾಕ್ಬಿಟ್ರೆ ನೀವು ಎಳ್ಳೆ ತಾಯಿ